ಸರಿ ಸರಿ, ಇದೇ ಖುಷಿಗೆ ಕಳೆದೋಗ್ಬಿಡ್ಬೇಡ. ಮೊದ್ಲು ಹೊಟ್ಟೆಗೆ ಏನಾದ್ರೂ ಹಾಕೋ, ಇಲ್ಲಾಂದ್ರೆ ತಲೆ ಸುತ್ತ ಬೀಳ್ತೀಯ. ಬಾ. ನೀನೇನಮ್ಮ ಇಲ್ಲಿ? ಯಾಕೆ ಬರ್ಬಾರ್ದು? ಓ, ನಿನ್ ಕಳ್ಳಾಟ ಎಲ್ಲ ಬಯಲಾಗ್ಬಿಡುತ್ತೆ ಅಂತ. ಏನ್ ಕಳ್ಳಾಟ? ಹಲೋ, ನಾನ್ಗೆಲ್ಲ ನೋಡಾಯ್ತು. ನಿನ್ ನಾಟಕನ ನಿಲ್ಸು. ಏನಿದೆಲ್ಲ? ಯಾವ ಮಂಡಲ ಇದು? ಏನಿದು ರಕ್ತ, ನಿಂಬೆ ಹಣ್ಣು, ಏನಿದೆಲ್ಲ? ಏನ್ ನಡೆಸ್ತಾ ಇದೆ ಇಲ್ಲಿ? ಏನು ಮಾಟ ಮಂತ್ರ ಮಾಡಕ್ ಬಂದಿದೆ ಇಲ್ಗೆ? ಅಯ್ಯಯ್ಯೋ, ಇಲ್ವಲ್ಲ. ಈ ಮಂಡಲ ದೇವಿ ಪೂಜೆಗೆ ಹಾಕಿರೋದು. ಇದು ರಕ್ತ ಅಲ್ಲ, ಕುಂಕುಮದ ನೀರು. ಮುಚ್ಚೆ ಬಾಯಿ ಸಾಕು. ಕುಂಕುಮಕ್ಕೂ ರಕ್ತಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಗುಗ್ಗು ಅಲ್ಲ ನಾನು. ಅರ್ಜುನ್ ಸರ್, ನೀವು ಊಟ ಮಾಡಲ್ವಾ? ನಾನು ನೀನು ಬೇರೆನಾ? ಒಂದೇ ಎಲೆಲ್ ತಿನ್ನೋಣ, ಅದಕ್ಕೆ ಒಂದೇ ಎಲೆ ಬಡಿಸಿದ್ದೀನಿ. ನೀನ್ ತಿನ್ನು. ರಕ್ತ, ಮೂಳೆ, ತಲೆ ಬುರುಡೆಲ್ಲ ಯಾಕೆ ತಂದು ಇಟ್ಕೊಂಡಿದ್ಯಾ? ಅಲ್ಲ, ನೀನೇನ್ ಮಾಟ ಮಂತ್ರ ಮಾಡೋಳ? ಏನು ಉದ್ದೇಶ ಇಟ್ಕೊಂಡು ನಿಮ್ ಮನೆಗೆ ಬಂದಿದ್ಯಾ ನೀನು? ಹೇಳು, ಏನ್ ನೀನ್ ಉದ್ದೇಶ? ಅದೆಲ್ಲ ನಿನಗೆ ಯಾಕೆ? ನಿನಗೆಷ್ಟು ಧೈರ್ಯ ಇದ್ರೆ ನೀನು ನನ್ನ ರೂಮಿಗೆ ಬರ್ತೀಯ? ಹಲೋ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ನಾನು ಈ ಮನೆ ಸೊಸೆ. ನಾನ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ನಾನ್ ಎಲ್ಲಿಗ್ ಬೇಕಾದ್ರೂ ಬರ್ಬೋದು. ಇನ್ಫ್ಯಾಕ್ಟ್ ನಾನ್ ನಿನ್ನ ಕೇಳ್ಬೇಕು, ನೀನ್ ನಮ್ಮ ಮನೆಗೆ ಬಂದು ಏನ್ ಮಾಡ್ತಿದ್ಯಾ ಅಂತ. ಎಷ್ಟು ಧೈರ್ಯ ಇದ್ರೆ ನಮ್ಮನೇಲೆ ಬಂದು ವಾಮಾಚಾರ ಮಾಡ್ತಿದ್ಯಾ? ಹೇಳು, ಏನ್ ನಿನ್ ಉದ್ದೇಶ? ಹೇಳು. ನೋಡೋ, ನಿನಗೆ ಇದೆಲ್ಲ ಬೇಡದೇ ಇರೋ ವಿಚಾರ. ನಿನ್ನ ಪಾಡಿಗೆ ನೀನಿದ್ದು ಬಿಡು, ಅದು ನಿನಗೆ ಒಳ್ಳೇದು. ಇಲ್ದೆ ಹೋದ್ರೆ ಏನು ಏನೇ ಮಾಡ್ತೀಯ ನೀನು? ಬೇಡ ಹೇಳ್ತಾ ಇದ್ದೀನಿ, ನನಗ್ ಕೋಪ ಬರ್ಸ್ಬೇಡ. ಮುಚ್ಚೆ ಬಾಯಿ ಸಾಕು. ತಿನ್ನಕ್ ಊಟ ಇಲ್ಲ ಅಂತ ನಮ್ಮ ಮನೆ ಕೆಲ್ಸಕ್ಕೆ ಸೇರ್ಕೊಂಡೋಳ್ ನೀನು. ನನಗೆ ಹೆದರ್ಸ್ತ್ಯಾ? ಏನೋ ನಮ್ ಸೇವಂತಿ ಅಕ್ಕನ ಕಾಪಾಡ್ದಲ್ಲ ಅಂತ ನಿನ್ನ ಮನೆ ಒಳಗಡೆ ಬಿಟ್ಕೊಂಡ್ರೆ, ನೀನ್ ನೋಡಿದ್ರೆ ಮನೆಯವ್ರಿಗೆಲ್ಲ ಮಾಡ್ಬಾರ್ದು ಮಾಡ್ತಿದ್ಯಾ. ಇವಳು ಬಾಯಿ ಮುಚ್ಚೋದ್ ಹೇಗೆ? ನನ್ನ ಗುರಿ ಪೂರ್ಣ ಆಗೋ ಮುಂಚೆ ಇವಳು ನೋಡ್ಬಿಟ್ಲಲ್ಲ, ಏನು ಮಾಡ್ಲಿ? ಇವಳನ್ನ ಸಾಯಿಸೇ ಬಿಡ್ಲಾ? ಇಷ್ಟು ದಿನ ಈ ಮನೇಲಿ ಏನೇನೋ ಆಗ್ಬಾರ್ದಿರೋ ಘಟನೆಗಳು ಆಗ್ತಿತ್ತು. ಅದ್ಯಾಕೆ ಅಂತ ನಂಗೂ ಇಷ್ಟು ದಿನ ಗೊತ್ತೇ ಇರ್ಲಿಲ್ಲ. ಇವಾಗ ಗೊತ್ತಾಗ್ತದೆ.